ಹಿರಿಯೂರಿನಿಂದ ನಾನು ಈ ದಿನ ಗಾಡಿ ತಗೊಂಡು ಹೊರಟಿರೋದು ಬೊಬ್ಬೂರಿಗೆ. ಈಗ ಅಲ್ಲಿಗೆ ಯಾಕಪ್ಪ ಅಂದ್ರ ಸೋಲಾರ್ ವಾಟರ್ ಹೀಟರ್ ಒಂದು ಹೀಟ್ ಆಗ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಬಂದಿತ್ತು. ಈ ವೆದರ್ ಅಲ್ಲಿ ಎಲ್ಲಿ ಹೀಟ್ ಆಗುತ್ತೆ ಬಿಡಿ ಅಂತ ನಾವಂದ್ರೆ ಅವ್ರು ಹೇಳಿದ್ರು ಫಿಟ್ ಮಾಡಿಸಿ 2 ವರ್ಷಗಳಿಗಿಂತ ಅಧಿಕವಾಗಿದೆ, ಇಲ್ಲಿವರೆಗೂ ಸಮೇತ ಒಂದ್ ಸರ್ವಿಸ್ ಕೂಡ ಮಾಡಿಸಿಲ್ಲ ಅಂತ. ಆಗ್ಲೇ ನನಗೆ ಅನ್ಸಿದ್ದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಡ್ರಮ್ ಲೋಡ್ ನ ಖಾಲಿ ಮಾಡಿ ಟ್ಯೂಬ್ಸ್ ನ ರಿಮೂವ್ ಮಾಡಿ ನೋಡಿದ್ರೆ ತಿಳಿತು ಇವ್ರು ಯೂಸ್ ಮಾಡ್ತಾ ಇರೋದು ಬೋರ್ವೆಲ್ ವಾಟರ್ ನ ಅಂತ. ಹಾಗಾಗಿ ಇನ್ನೇನು ಟ್ಯೂಬ್ಸ್ ನೆಲ್ಲ ರಿಮೂವ್ ಮಾಡಿ ಕ್ಲೀನಿಂಗ್ ಪ್ರೋಸೆಸ್ ನ ಶುರು ಮಾಡ್ಕೊಂಡ್ವಿ. ಕಾಯಕವೇ ಕೈಲಾಸ, ಮಾರ್ನಿಂಗ್ ಅಭ್ಯಾಸ. ಇಲ್ಲಿ ಕಾಣಿಸ್ತಿರೋ ಡಸ್ಟ್ ಎಲ್ಲ ಕೇವಲ 5 ಟ್ಯೂಬ್ ನಿಂದ ಬಂದಿರೋದು. ಈ ರೀತಿ ಡಸ್ಟ್ ಇರೋ ನೀರಿನಿಂದ ಸ್ನಾನ ಮಾಡಿದ್ರೆ ಏರ್ ಫಾಲ್, ಸ್ಕಿನ್ ಇಚಿಂಗ್, ಸ್ಕಿನ್ ಡ್ರೈನೆಸ್ ಇತರೆ ಸಮಸ್ಯೆಗಳು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬೋರ್ವೆಲ್ ವಾಟರ್ ಯೂಸ್ ಮಾಡೋರಿಗೆ ಇದರ ಅರಿವಿರುತ್ತೆ. ನಿಮ್ಗಳ ಮನೆಯಲ್ಲಿ ಯಾವ ವಾಟರ್ ಕನೆಕ್ಷನ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸೂರ್ಯ ನೆತ್ತಿನ ಸುಡ್ತಾ ಇದ್ದ. ಡ್ರಮ್ ನ ಕೂರಿಸಿ ಟ್ಯೂಬ್ ನ ಅರೇಂಜ್ ಮಾಡೋ ಅಷ್ಟರಲ್ಲಿ ವೆದರ್ ಅಲ್ಲಿ ಫುಲ್ ಚೇಂಜ್, ಮೋಡ ಕವಿದ ವಾತಾವರಣ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಎಲ್ಲ ಅಸೆಂಬಲ್ ಮಾಡೋದನ್ನೇ ಕಾಯ್ತಾ ಇದ್ದ ಅನ್ಸುತ್ತೆ ವರ್ಣದೇವ. ಕೆಲಸ ಎಲ್ಲ ಮುಗಿಸ್ತಾ ಇದ್ದಂತೆ ನೆಲ ಕಪ್ಪಳಿಸೇ ಬಿಟ್ಟ. ಇದು ಈ ದಿನದ ಪಾರ್ಟ್ ಟೈಮ್ ಜಾಬ್ ನ ವ್ಲಾಗ್ ಆಗಿತ್ತು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತಪ್ಪದೆ ನನ್ನ ಅಕೌಂಟ್ ನ ಫಾಲೋ ಮಾಡಿ.